ನಿನ್ನೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಈ ನಮ್ಮ ಧರ್ಮಸ್ಥಳ ಮಂಜುನಾಥನ ವಿಚಾರಕ್ಕೆ ಕಳಂಕ ತಂದಿರುವಂಥ ವಿಚಾರದಲ್ಲಿ ಯೂಟ್ಯೂಬರ್ಸು, ಒಬ್ಬ ಮುಸುಕುದಾರಿ, ಇನ್ನು ಹೇಳಬೇಕಿದ್ರೆ ಸುಜಾತಾ ಭಟ್, ಇವರೆಲ್ಲರನ್ನೂ ಕೂಡ ಒಳಗೊಂಡು ಏನು ಸುಳ್ಳು ಪ್ರಚಾರ ಮಾಡಿದ್ದಾರೆ ಯೂಟ್ಯೂಬ್ಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಆ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಿರುವಂಥ ಒಂದು ವ್ಯಕ್ತಿಗಳ ಬೆನ್ನ ಹಿಂದೆ ಒಬ್ಬ ಮಾಸ್ಟರ್ ಮೈಂಡ್ ಶಶಿಕಾಂತ್ ಸೆಂಥಿಲ್ ಅವರು ಇದ್ದಾರೆ ಅಂತೇಳಿ ನೇರವಾಗಿ ನಾನು ನಿನ್ನೆ ಮಾಧ್ಯಮಗಳಿಗೆ ಹೇಳಿದ್ದು ತಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿರುವಂಥ ಶಶಿಕಾಂತ್ ಸೆಂಥಿಲ್ ಅವರು ನವದೆಹಲಿಯಲ್ಲಿ ಇವತ್ತು ಬೆಳಿಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ವಿಚಾರ ಏನು ಅಂತಂದ್ರೆ, ಬಳ್ಳಾರಿಯಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಕರಣಗಳಿಗೆ ರೆಕಾರ್ಡ್ಸ್ ಅನ್ನು ನಾನು ಕೊಟ್ಟಿದ್ದು, ಅದಕ್ಕೆ ಬೆಂಬಲವಾಗಿ ನಾನೇನು ಕೆಲಸ ಮಾಡಿದ್ದೀನಿ, ಕೇವಲ ಆ ಒಂದು ವಿಚಾರದಲ್ಲಿ ಅದಕ್ಕೆ ವಿರೋಧವಾಗಿ ನನ್ನ ಹೆಸರು ಅನಾವಶ್ಯಕವಾಗಿ ತಗೊಂಡಿದ್ದಾರೆ, ಬೇಸ್ಲೆಸ್ ಅಲಿಗೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಅವರು ಹೇಳಿರುವಂಥದ್ದು. ಯಾಕೆಂದ್ರೆ 15 ವರ್ಷ ಆಯಿತು, ಜನ ಮರ್ತಿರ್ತಾರೆ, ಮಾಧ್ಯಮಗಳು ಕೂಡ ಮರ್ತಿರ್ತಾರೆ, ಮಾಧ್ಯಮಗಳು ಕೂಡ ದಿನಾಂಕ ಸಮಯ ಗೊತ್ತಿರಲಿಕ್ಕಿಲ್ಲ ಅಂತೇಳಿ ಶಶಿಕಾಂತ್ ಸೆಂಥಿಲ್ ಮತ್ತೆ ಇನ್ನೊಂದು ಸಲ ಸುಳ್ಳನ್ನು ಹೇಳಿರುವಂಥ ವಿಚಾರ. ಯಾಕೆಂತಂದ್ರೆ ನಾನಲ್ಲಿ ಸಚಿವನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಾಗಲಿ ಮತ್ತು ನನ್ನ ಮೇಲೆ ಸಿಬಿಐ ಪ್ರಕರಣಗಳಾಗಿರುವಂಥ ಸಂದರ್ಭದಲ್ಲಾಗಲಿ ಈ ಶಶಿಕಾಂತ್ ಸೆಂಥಿಲ್ ಅನ್ನೋನು ಅಲ್ಲಿ ಎಸಿಯಾಗಿ ಕೆಲಸನೇ ಮಾಡಿಲ್ಲ. ಸೊ ನನ್ನ ಬಂಧನ ಆ ಸಂದರ್ಭದಲ್ಲಿ ಆಗಿರುವಂಥದ್ದು 2011 ಸೆಪ್ಟೆಂಬರ್ 5ನೇ ತಾರೀಕು. ನನ್ನ ಬಂಧನ ಆದ ನಂತರ ಅವರಲ್ಲಿ ಬಂದು ಡ್ಯೂಟಿಗೆ ಜಾಯಿನ್ ಆಗಿರುವಂಥದ್ದು. ಹಾಗಾಗಿ ನನ್ನ ಪ್ರಕರಣಕ್ಕೂ ಆ ಶಶಿಕಾಂತ್ ಸೆಂಥಿಲ್ಗೂ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಇಷ್ಟೆಲ್ಲ ಸುಳ್ಳು ಹೇಳ್ತಾರೆ ಅಂತಂದ್ರೆ ಇವತ್ತು ನಿಮ್ಮ ಮುಂದೆನೆ ಮಾಧ್ಯಮದವರು ತಾವೇ ನಾನು ಬಂಧನ ಆಗಿರುವಂಥ ದಿನಾಂಕ ನಿಮ್ಮ ಕಣ್ಮುಂದೆ ಇದೆ, ಸೆಪ್ಟೆಂಬರ್ 5ನೇ ತಾರೀಕು 11ನೇ ಇಸ್ವಿಯಲ್ಲಿ. ಆ ಶಶಿಕಾಂತ್ ಸೆಂಥಿಲ್ ಅವನು ಜಾಯಿನ್ ಆಗಿದ್ದು ನನ್ನ ಬಂಧನ ಆದಮೇಲೆ ಅದೇ ದಿವಸ ಸಾಯಂಕಾಲ ಅಲ್ಲಿ ಬಂದು ಜಾಯಿನ್ ಆಗಿರುವಂಥದ್ದು. ಸೊ ಹಾಗಾಗಿ ನನ್ನ ಪ್ರಕರಣಕ್ಕೂ ಅವನಿಗೆ ಏನೂ ಕೂಡ ಸಂಬಂಧನೇ ಇಲ್ಲ. ಅಂದ್ರೆ ಇಷ್ಟು ಸುಳ್ಳು ಹೇಳಿದ್ದಾನಂತಂದ್ರೆ, ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಕೂಡ ಈ ಮಾಸ್ಟರ್ ಮೈಂಡ್ ಆಗಿ ಶಶಿಕಾಂತ್ ಸೆಂಥಿಲೇ ಇವತ್ತು ಧರ್ಮಸ್ಥಳ ಅಪಪ್ರಚಾರಕ್ಕೆ ಕಾರಣ. ಮಂಗಳೂರು ಜಿಲ್ಲಾಧಿಕಾರಿಯಾಗಿರುವಂಥ ಸಂದರ್ಭದಲ್ಲೇ ಇದಕ್ಕೆಲ್ಲ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾನೆ. ಅಂದ್ರೆ ಹಿಂದೂ ವಿರೋಧಿ ಅವನು. ಶಶಿಕಾಂತ್ ಸೆಂಥಿಲ್ ಅನ್ನೋ ವ್ಯಕ್ತಿ ಹಿಂದೂ ವಿರೋಧಿ. ಯಾಕೆಂತಂದ್ರೆ ಅವರು ರಾಜೀನಾಮೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಜಿಲ್ಲಾಧಿಕಾರಿಯಾಗಿ ದಕ್ಷಿಣ ಕನ್ನಡದಿಂದನೇ ಅವರು ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಅವರೆಲ್ಲ ಕೂಡ ಸಿಎಎನ ವಿರೋಧ ಮಾಡಿರುವಂಥ ಒಂದು ವ್ಯಕ್ತಿ. ಆರ್ಟಿಕಲ್ 370ನ ಅವರು ವಿರೋಧ ಮಾಡಿದ್ದಾರೆ. ಅದೇ ಒಂದು ರೀತಿಯಲ್ಲಿ ನಮ್ಮ NRCನ ಕೂಡ ವಿರೋಧ ಮಾಡಿದ್ದಾರೆ. ಅಂದ್ರೆ ನಿಮಗೆ ಸಿಎಎ, NRC, ಆರ್ಟಿಕಲ್ 370 ವಿರೋಧ ಮಾಡಿರುವಂಥ ಒಬ್ಬ ವ್ಯಕ್ತಿ ಮತ್ತು ಈ SDPI ಸಂಘಟನೆಗಳ ಸಮಾವೇಶಗಳಲ್ಲಿ ಪಾಲ್ಗೊಂಡು ಹಿಂದೂ ವಿರೋಧಿ ಒಂದು ಹೇಳಿಕೆಗಳನ್ನು ಕೊಟ್ಟಿರೋದು ಕೂಡ ಎಲ್ಲ ವಿಡಿಯೋಗಳು ಕೂಡ ಇವತ್ತು ತಮಗೆಲ್ಲ ಕೂಡ ಲಭ್ಯ ಆಗುತ್ತೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಅತ್ಯಂತ ಹತ್ತಿರವಾದ ವ್ಯಕ್ತಿಯಾಗಿ ಇದ್ಕೊಂಡ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಒಂದು ದೈವದ ವಿಚಾರದಲ್ಲಿ, ಧರ್ಮಸ್ಥಳ ವಿಚಾರದಲ್ಲಿ ಕಳಂಕ ತಗೊಂಡು ಬಂದಿರುವಂತ ಪ್ರಮುಖ ವ್ಯಕ್ತಿ. ಇನ್ನ ಅವರಿಗೆ ಧೈರ್ಯ ಇದ್ರೆ ಒಂದು ಮಾತನ್ನು ಹೇಳಬೇಕಾಗಿತ್ತು. ಇವತ್ತು ಯಾವುದೇ ಎಂಕ್ವೈರಿಗೆ ನಾನು ಸಿದ್ಧನಾಗಿದ್ದೀನಿ. ಇವತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟು ನ್ಯಾಯಮೂರ್ತಿಗಳ ಎಂಕ್ವೈರಿ ಆಗಲಿ ಅವ್ರ ಮುಂದೆ ಬಂದು ನಾನು ನಿಲ್ತೀನಿ. ಸಿಬಿಐ, NIA ಎಂಕ್ವೈರಿ ಆದರೂ ಕೂಡ ಅದ್ರ ಮುಂದೆ ಬಂದು ನಾನು ನಿಲ್ತೀನಿ. ಈ ಆರೋಪಗಳಿಗೆ ನಾನು ಸಂಬಂಧ ಇಲ್ಲ ಅಂತ ನಾನು ಹೇಳ್ತೀನಿ ಅಂತೇಳಿ ಧೈರ್ಯ ಇದ್ರೆ ಆ ಮಾತನ್ನು ಹೇಳಬೇಕಾಗಿತ್ತು. 15 ವರ್ಷಗಳ ಹಿಂದೆ ನನಗೆ ಸಂಬಂಧಪಟ್ಟು ಏನೋ ದಾಖಲೆಗಳನ್ನ ಕೊಟ್ಟಿದ್ದೀನಿ,
ಆ ಸೈಡಲ್ಲಿ ಮಾತಾಡಿದ್ದಾರೆ ಅನ್ನೋದು ಸುಳ್ಳು. ಯಾಕೆಂತಂದ್ರೆ ನನ್ನ ಕೇಸು ಬಂಧನ ಆದ್ಮೇಲೆ ಆತ ಬಳ್ಳಾರಿಗೆ ಬಂದಿರುವಂಥದ್ದು. ಹಾಗಾಗಿ ಜನರೇನೋ ಮರೆತಿದ್ದಾರೆ ಅಂತೇಳಿ ಮಾಧ್ಯಮಗಳನ್ನ ದಿಕ್ತಪ್ಪಿಸೋ ಕೆಲಸ ಏನು ಶಶಿಕಾಂತ್ ಸೆಂಥಿಲ್ ಮಾಡಿದ್ದಾರೆ. ಶಶಿಕಾಂತ್ ಸೆಂಥಿಲ್ನ 100ಕ್ಕೆ 100 ದೊಡ್ಡ ಮಟ್ಟದ ವಿಚಾರಣೆಗೆ ಒಳಪಡಿಸಿದ್ರೆ ಮಾತ್ರ ಈ ಒಂದು ಷಡ್ಯಂತ್ರ ಏನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಷಡ್ಯಂತ್ರ ಅಂತ ಹೇಳಿದ್ದಾರೆ, ನಾವು ಇವತ್ತು ಭಾರತೀಯ ಜನತಾ ಪಕ್ಷದವರು ಷಡ್ಯಂತ್ರ ಅಂತ ನಾವು ಹೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಈ ಶಶಿಕಾಂತ್ ಸೆಂಥಿಲ್ ಈ ಒಂದು ಮಾಸ್ಟರ್ ಮೈಂಡ್ ಅನ್ನುವಂಥ ಸತ್ಯ ಹೊರಗಡೆ ಬರುತ್ತೆ. ಅದಕ್ಕೆ ಅವರು ಸಿದ್ಧರಾಗಬೇಕು. ಫಸ್ಟ್ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಲಿ, ಅದಾದ್ಮೇಲೆ ಮತ್ತೆ ಮುಂದೆ ಯೋಚನೆ.